ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳುವುದರೊಂದಿಗೆ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. 2023ರಲ್ಲಿ ಯಾವ ನಗರವು 37ನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನು ನ್ಯಾಷನಲ್ ಗೇಮ್ಸ್ಗಳನ್ನು ಆಯೋಜನೆ ಮಾಡಲಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಮಹಾರಾಷ್ಟ್ರ, ಆಪ್ಷನ್ 2 ಹರಿಯಾಣ, ಆಪ್ಷನ್ 3 ಗೋವಾ, ಆಪ್ಷನ್ 4 ತಮಿಳುನಾಡು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಗೋವಾದಲ್ಲಿ 37ನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಆಯೋಜನೆ ಮಾಡುವುದಾಗಿ ನಿರ್ಧಾರ ಮಾಡಲಾಗಿದೆ. ಸೊ ರೀಸೆಂಟಾಗಿ 36ನೇ ಕ್ರೀಡಾಕೂಟವನ್ನು ಅಂದರೆ ನ್ಯಾಷನಲ್ ಗೇಮ್ಸ್ಗಳನ್ನು ಗುಜರಾತ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಸೊ ಇದರ ಒಂದು ಸಮಾರೋಪ ಸಂದರ್ಭದಲ್ಲಿ ಗೋವಾವನ್ನು ರಾಷ್ಟ್ರೀಯ ಕ್ರೀಡಾಕೂಟ 37ನೇ ಆವೃತ್ತಿಯನ್ನು ಆಯೋಜನೆ ಮಾಡುವ ಉದ್ದೇಶದಿಂದ ಈ ಇಂಡಿಯನ್ ಅಸೋಸಿಯೇಷನ್ ಆಫ್ ಒಲಿಂಪಿಕ್ಸ್ ಅಥವಾ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ನಿಂದ ಈ ಧ್ವಜವನ್ನು ಟ್ರಾನ್ಸ್ಫರ್ ಮಾಡುವುದರೊಂದಿಗೆ ಗೋವಾಕ್ಕೆ ಇದರ ಒಂದು ಆರ್ಗನೈಸೇಷನ್ ಮಾಡುವಂತಹ ಹಕ್ಕುಗಳನ್ನು ನೀಡಲಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, 37ನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಗೋವಾದಲ್ಲಿ 2023ರಲ್ಲಿ ಆಯೋಜನೆ ಮಾಡಲಾಗುವುದು. ಸೊ ಈ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ನೀಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ಕರೆಕ್ಟ್ ಆನ್ಸರನ್ನು ನೀಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಸಂಸ್ಥೆಯು ಸ್ಟೇಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ವರದಿಯನ್ನು ಪ್ರಕಟಿಸುತ್ತದೆ ಅಂತ ಪ್ರಶ್ನೆ ಇದ್ದು, ಈ ವ್ಯವಹಾರಗಳಿಗೆ ಸಂಬಂಧಿಸಿದಂತಹ ಅನುಕೂಲವನ್ನು ಮಾಡಿಕೊಡುವಂತಹ ರಾಜ್ಯಗಳ ಒಂದು ಲಿಸ್ಟನ್ನು ಮಾಡಲಾಗುತ್ತೆ. ಸೊ ಈ ಒಂದು ಲಿಸ್ಟಿಂಗ್ ಅಥವಾ ಈ ಒಂದು ರಿಪೋರ್ಟನ್ನು ಯಾವ ಸಂಸ್ಥೆಯಿಂದ ಪ್ರಕಟಿಸಲಾಗುತ್ತದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ನೀತಿ ಆಯೋಗ್, ಆಪ್ಷನ್ 2 ಏಮ್ಸ್, ಆಪ್ಷನ್ 3 DPIIT ಅಥವಾ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಇಂಟರ್ನಲ್ ಟ್ರೇಡ್, ಆಪ್ಷನ್ 4 IIT ಕಾನ್ಪುರ್ ಅಂತ ಇದೆ. ಸರಿಯಾದ ಉತ್ತರವನ್ನು ಆಪ್ಷನ್ಗಳೊಂದಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಸ್ಟೇಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ವರದಿಯನ್ನು ಯಾವ ಸಂಸ್ಥೆ ಪ್ರಕಟಿಸುತ್ತದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅಮೋಘ ವರ್ಷ ಕೋಚಿಂಗ್ ಸೆಂಟರ್ನಲ್ಲಿ ಹೊಸ KAS, PSI, ಗ್ರೂಪ್ C ಮತ್ತು PC ಆಫ್ಲೈನ್ ಬ್ಯಾಚಸ್ಗಳು ಪ್ರಾರಂಭವಾಗ್ತಾ ಇವೆ. ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ವಿಜಯನಗರದಲ್ಲಿರುವಂತಹ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬೋದಾಗಿದೆ. ನಿಮ್ಮ ಯಾವುದೇ ಕ್ವೇರೀಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಥವಾ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ವೇರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬೋದಾಗಿದೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಈ ಕಂಟೆಂಟ್ ನಿಮ್ಮ ಪ್ರಿಪ್ರೇಷನ್ಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ಅನಿಸಿದರೆ ಕಂಟೆಂಟನ್ನು ಶೇರ್ ಮಾಡಿ ಮತ್ತು ನಿಮ್ಮ ಯಾವುದೇ ಕ್ವೇರೀಸ್ಗಳು, ಸಜೆಷನ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಮೊದಲ ಪ್ರಶ್ನೆಯನ್ನು ತಿಳಿದುಕೊಳ್ಳೋಣ. ಏರೋಸಾಲ್ ಬಗ್ಗೆ ಈ ಒಂದು ಆರ್ಟಿಕಲ್ ಇದ್ದು, ಈ ಏರೋಸಾಲ್ ಅಂದರೆ ಏನು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 1ನೇ ಆಪ್ಷನ್ನಲ್ಲಿ ಈ ಏರೋಸಾಲ್ಗಳು ವೈದ್ಯಕೀಯ ಉದ್ದೇಶಕ್ಕಾಗಿ ಬಳಸಲಾಗುವಂತಹ ಆಮ್ಲಜನಕದ ಸಿಲಿಂಡರ್ಗಳಾಗಿವೆ ಅಂತ ಇದೆ. ಆಪ್ಷನ್ 2 ಏರೋಸಾಲ್ಗಳು ವಾಯು ಮಾಲಿನ್ಯಕಾರಕಗಳಾಗಿವೆ ಅಂತ 2ನೇ ಆಪ್ಷನ್ ಇದೆ. ಆಪ್ಷನ್ 3 ಈ ಏರೋಸಾಲ್ಗಳು ಅಸ್ತಮಾ ರೋಗಿಗಳಿಗೆ ಔಷಧಿಯಾಗಿ ಇವುಗಳನ್ನು ನೀಡಲಾಗುತ್ತೆ ಅಂತ ಇದೆ. ಆಪ್ಷನ್ 4 ಏರೋಸಾಲ್ಗಳು ಈ ಮೇಲೆ ನೀಡಲಾದಂತಹ 3 ಆಪ್ಷನ್ಗಳು ಸರಿಯಾಗಿಲ್ಲ ಅಥವಾ ಮೇಲಿನ ಯಾವುದೂ ಅಲ್ಲ ಅಂತ ಆಪ್ಷನ್ 4 ಹೇಳ್ತಾ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 2, ಇವು ವಾಯು ಮಾಲಿನ್ಯಕಾರಕಗಳಾಗಿವೆ. ಇವು ಒಂದು ಏರೋಸಾಲ್ಗಳು ಈ ಏರ್ ಪಲ್ಯೂಟೆಂಟ್ಸ್ಗಳಾಗಿವೆ ಅಂತ ಸರಿಯಾದ ಉತ್ತರ ಆಗಿದೆ. ಸೊ ಈ ಏರೋಸಾಲ್ಗಳ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಬೋಸ್ ಇನ್ಸ್ಟಿಟ್ಯೂಟ್ ವಿಜ್ಞಾನಿಗಳ ಒಂದು ಇತ್ತೀಚಿನ ಅಧ್ಯಯನದ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಏರೋಸಾಲ್ ಮಾಲಿನ್ಯಕಾರಕದ ಪ್ರಮಾಣ 8% ಏರಿಕೆಯಾಗಿದೆ ಅಂತ ಒಂದು ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಸೊ 2023ರಲ್ಲಿ ಈ ಒಂದು ಪಶ್ಚಿಮ ಬಂಗಾಳದ ವಾಯು ಗುಣಮಟ್ಟ ಅತ್ಯಂತ ದುರ್ಬಲವಾದಂತಹ ಕೆಂಪು ಕೆಟಗರಿಯಲ್ಲಿ ಅಥವಾ ಈ ಒಂದು ಏರ್ ಕ್ವಾಲಿಟಿ ಇಂಡೆಕ್ಸ್ನಲ್ಲಿ ನೀಡಲಾಗುವಂತಹ ಈ ಕೆಂಪು ಪಟ್ಟಿಯಲ್ಲಿ ಮುಂದುವರಿಯಲಿದೆ ಅಂತ ಒಂದು ಅಭಿಪ್ರಾಯವನ್ನು ಪಡಲಾಗಿದೆ. ಅದಾದ ನಂತರ ಈ ಪಶ್ಚಿಮ ಬಂಗಾಳದ ನಂತರ ಅದರ ಒಂದು ನೆರೆಹೊರೆಯ ರಾಜ್ಯವಾದಂತಹ ಬಿಹಾರ ಈ ಒಂದು ಪಟ್ಟಿಯಲ್ಲಿ 2ನೇ ಸ್ಥಾನವನ್ನು ಹೊಂದಲಿದೆ. ಅಂದರೆ
ಏರೋಸಾಲ್ ಮಾಲಿನ್ಯದಲ್ಲಿ 2ನೇ ಸ್ಥಾನವನ್ನು ಬಿಹಾರ ಹೊಂದಲಿದೆ ಅಂತ ಒಂದು ಎಕ್ಸ್ಪೆಕ್ಟೇಷನನ್ನು ಮಾಡಲಾಗಿದೆ ಈ ಒಂದು ವರದಿಯ ಪ್ರಕಾರ. ಸೊ ಹೀಗಾಗಿ ಏರೋಸಾಲ್ ನ್ಯೂಸ್ನಲ್ಲಿ ಇರೋದ್ರಿಂದ ಏರೋಸಾಲ್ಗಳ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತಹ ಈ ಒಂದು ಏರೋಸಾಲ್ಗಳನ್ನು ಈ ಒಂದು ವಿಷಯವನ್ನು ಡಿಸ್ಕಸ್ ಮಾಡೋಣ. ಸೊ ಏರೋಸಾಲ್ಗಳು ಅಂತಂದರೆ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ವಾತಾವರಣದಲ್ಲಿ ತೇಲುವಂತಹ ಸೂಕ್ಷ್ಮ ಕಣಗಳಾಗಿವೆ. ಇವುಗಳನ್ನು ವಾಯು ಮಾಲಿನ್ಯಕಾರಕ ಅಥವಾ ಏರ್ ಪಲ್ಯೂಟಂಟ್ಸ್ಗಳು ಅಂತ ಕರೆಯಲಾಗುತ್ತೆ. ಸೊ ಈ ಪ್ರಮುಖವಾಗಿ ಏರೋಸಾಲ್ಗಳು ಫಾಸಿಲ್ ಫ್ಯೂಯಲ್ಗಳು ಅಥವಾ ಪಳಿಯುಳಿಕೆ ಇಂಧನಗಳನ್ನು ಸುಡುವಂತಹ ಸಂದರ್ಭದಲ್ಲಿ ಮತ್ತು ಕಾರ್ಖಾನೆಗಳು ಹೊರಸೂಸುವಂತಹ ಈ ಒಂದು ದಟ್ಟವಾದಂತಹ ಹೊಗೆಯಲ್ಲಿ ಈ ಕಣಗಳನ್ನು ನಾವು ಕಾಣಬಹುದಾಗಿದೆ, ಏರೋಸಾಲ್ ಕಣಗಳನ್ನು. ಸೊ ಹೆಚ್ಚಾಗಿ ಈ ಏರೋಸಾಲ್ ಪ್ರಮಾಣವನ್ನು ಸಾಮಾನ್ಯವಾಗಿ ಮಾಲಿನ್ಯಕಾರಕಗಳಾಗಿ ಗುರುತಿಸಲಾಗ್ತಾ ಇದ್ದು ಈ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಥವಾ PM2.5 ಮತ್ತು PM10ಗಳ ಜೊತೆಗೆ ಇವುಗಳನ್ನು ಗುರುತಿಸಲಾಗುತ್ತೆ ಏರೋಸಾಲ್ಗಳನ್ನು. ಮುಖ್ಯವಾಗಿ ಈ ಏರೋಸಾಲ್ಗಳಲ್ಲಿ ಉಪ್ಪಾಗಿರ್ಬೋದು, ಧೂಳು ಅಥವಾ ಕಪ್ಪು ಇಂಗಾಲ, ಸಾವಯವ ಇಂಗಾಲ ಅಥವಾ ಆರ್ಗ್ಯಾನಿಕ್ ಇಂಗಾಲವನ್ನು ಈ ಏರೋಸಾಲ್ಗಳು ಒಳಗೊಂಡಿರುತ್ತೆ. ಈ ಏರೋಸಾಲ್ಗಳನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಕಾರ್ಖಾನೆಗಳಿಂದ ಹೊರಬರುವಂತಹ ಹೊಗೆ ಅಥವಾ ಈ ಫಾಸಿಲ್ ಫ್ಯೂಯಲ್ಸ್ಗಳನ್ನು ಸುಡುವುದರಿಂದ ಹೊರಬರುವಂತಹ ಹೊಗೆಯಲ್ಲಿ ಏರೋಸಾಲ್ಗಳನ್ನು ನಾವು ಕಾಣಬಹುದಾಗಿದ್ದು, ಅಷ್ಟೇ ಅಲ್ಲದೆ ಈ ವಾತಾವರಣದಲ್ಲಿ ನ್ಯಾಚುರಲ್ ಆಗಿ ಅಥವಾ ನೈಸರ್ಗಿಕವಾಗಿ ಬಿಡುಗಡೆಯಾಗುವಂತಹ ಜ್ವಾಲಾಮುಖಿ ಸ್ಫೋಟದಿಂದ ಉಂಟಾಗುವಂತಹ ಒಂದು ಹೊಗೆಯಿಂದ ಕೂಡ ಈ ಏರೋಸಾಲ್ಗಳು ಉತ್ಪತ್ತಿಯಾಗುತ್ತೆ. ಅಷ್ಟೇ ಅಲ್ಲದೆ ಈ ಹೊಗೆ ಬಂಡಿಗಳಾಗಿರ್ಬೋದು, ಈ ಒಂದು ಜ್ವಾಲಾಮುಖಿಗಳ ಜ್ವಾಲೆಯಿಂದ ಆಗಿರ್ಬೋದು, ಈ ರೀತಿಯ ಒಂದು ಮೂಲಗಳಿಂದ ಈ ಏರೋಸಾಲ್ಗಳನ್ನು ನಾವು ಸಾಮಾನ್ಯವಾಗಿ ವಾತಾವರಣದಲ್ಲಿ ಕಾಣಬಹುದಾಗಿದೆ. ಸೊ ಈ ಏರೋಸಾಲ್ಗಳಿಂದ ಆಗುವಂತಹ ಕೆಲವೊಂದಿಷ್ಟು ಪ್ರಮುಖ ಅಥವಾ ಒಂದು ಅಡ್ಡ ಪರಿಣಾಮಗಳನ್ನು ತಿಳ್ಕೊಳ್ಳೋದಾದರೆ, ಉಸಿರಾಟವನ್ನು ಮಾಡುವಂತಹ ವ್ಯಕ್ತಿಗೆ, ಈ ಏರೋಸಾಲ್ಗಳನ್ನು ಕನ್ಸ್ಯೂಮ್ ಮಾಡುವಂತಹ ವ್ಯಕ್ತಿಗೆ ಆರೋಗ್ಯದಲ್ಲಿ ಸಾಕಷ್ಟು ಪ್ರಮಾಣದ ಒಂದು ಭೀಕರ ಅಥವಾ ವಿಷಕಾರಿ ಪರಿಣಾಮಗಳನ್ನು ಆ ವ್ಯಕ್ತಿ ಕಾಣಬಹುದಾಗಿದೆ. ಸೊ ಮುಖ್ಯವಾಗಿ ಆ ಒಂದು ವ್ಯಕ್ತಿಯಲ್ಲಿ ಅಸ್ತಮಾಕ್ಕೆ ಸಂಬಂಧಿಸಿದಂತಹ ಅಥವಾ ಉಸಿರಾಟಕ್ಕೆ ಸಂಬಂಧಿಸಿದಂತಹ ರೋಗಗಳಾದಂತಹ ಅಸ್ತಮಾ ಆಗಿರ್ಬೋದು, ಬ್ರಾಂಕೈಟಿಸಿಸ್ ಆಗಿರ್ಬೋದು, ಅಷ್ಟೇ ಅಲ್ಲದೆ ಕ್ಯಾನ್ಸರ್ಗೆ ಕೂಡ ಈ ಏರೋಸಾಲ್ ಮಾಲಿನ್ಯ ಕಾರಣವಾಗಬಹುದು ಅಂತ ಒಂದು ವರದಿಯಿಂದ ನಮಗೆ ತಿಳಿದು ಬರುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ವಾತಾವರಣದಲ್ಲಿ ಅಥವಾ ಒಂದು ಪರಿಸರಕ್ಕೆ ಯಾವ ರೀತಿಯಾಗಿ ಏರೋಸಾಲ್ಗಳು ಪರಿಣಾಮವನ್ನು ಬೀರುತ್ತವೆ ಅಂತ ಅಂದರೆ, ಈ ವಾತಾವರಣದ ಒಳಗೆ ಹೊರಗೆ ಇರುವಂತಹ ಒಂದು ಶಾಖದ ಪ್ರಮಾಣವನ್ನು ಕೂಡ ಇನ್ಫ್ಲೂಯೆನ್ಸ್ ಮಾಡುವಂತಹ ಸಾಮರ್ಥ್ಯ ಈ ಏರೋಸಾಲ್ ಅನ್ನುವ ಮಾಲಿನ್ಯಕಾರಕಕ್ಕಿದ್ದು, ಮುಖ್ಯವಾಗಿ ಈ ಮೋಡಗಳ ಸಂರಚನೆಗೆ ಕಾರಣವಾಗುವಂತಹ ಈ ಒಂದು ಶಾಖದ ಪ್ರಮಾಣದಲ್ಲಿ ಇನ್ಫ್ಲೂಯೆನ್ಸನ್ನು ಮಾಡಿ ಈ ಕ್ಲೌಡ್ ಸ್ಟ್ರಕ್ಚರ್ನಲ್ಲಿ ಕೂಡ ಈ ಒಂದು ವ್ಯತ್ಯಾಸವನ್ನು ತರುವಂತಹ ಒಂದು ಸಾಮರ್ಥ್ಯ ಈ ಏರೋಸಾಲ್ ಮಾಲಿನ್ಯಕಾರಕಕ್ಕೆ ಇದೆ ಅಂತ ಈ ಒಂದು ಕಾಂಟೆಕ್ಸ್ಟ್ನಿಂದ ಅಥವಾ ಒಂದು ಡಿಸ್ಕಷನ್ನಿಂದ ನಾವು ತಿಳ್ಕೊಬೋದಾಗಿದೆ. ಸೊ ಈ ರೀತಿಯಾದಂತಹ ಪಾಯಿಂಟ್ಸ್ಗಳನ್ನು, ಈಗ ಅಪ್ಡೇಟೆಡ್ ಆದಂತಹ ಕರೆಂಟ್ ಅಫೇರ್ಸ್ ಪಾಯಿಂಟ್ಸ್ಗಳನ್ನು ನಿಮಗೆ ಪರಿಸರ ಮಾಲಿನ್ಯ ಅಥವಾ ವಾಯು ಮಾಲಿನ್ಯಕ್ಕೆ ಸಂಬಂಧಿಸಿದಂತಹ ಟಾಪಿಕ್ಗಳು ಎಸ್ಸೆಗಳಲ್ಲಿ ಬಂದರೆ, ಸೊ ಈ ಏರೋಸಾಲ್ ಮಾಲಿನ್ಯದ ಬಗ್ಗೆ ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿ. ಅಟ್ಲೀಸ್ಟ್ ಈ ಒಂದು ಇನ್ಫಾರ್ಮೇಷನ್ಗಳಿಂದ ನೀವು ಒಂದು ಪ್ಯಾರಾವನ್ನಾದರೂ ನಿಮ್ಮ ಎಸ್ಸೆಗಳಲ್ಲಿ ಆ್ಯಡ್ ಮಾಡ್ತಾಯಿರಿ. ಸೊ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ರಣಥಂಬೋರ್ ಅನ್ನುವ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಆಪ್ಷನ್ 1 ಗುಜರಾತ್, ಆಪ್ಷನ್ 2 ರಾಜಸ್ಥಾನ್, ಆಪ್ಷನ್ 3 ಉತ್ತರಾಖಂಡ್, ಆಪ್ಷನ್ 4 ತ್ರಿಪುರಾ ಅಂತ ಇದೆ. ಸರಿಯಾದ ಉತ್ತರ ರಾಜಸ್ಥಾನ್ ರಾಜ್ಯದಲ್ಲಿ ರಣಥಂಬೋರ್ ಅನ್ನುವ ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನವನ ನಾವು ಕಾಣಬಹುದಾಗಿದೆ. ಸೊ ಈ ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನ ಕಾಂಟೆಕ್ಸ್ಟ್ನಲ್ಲಿ ಯಾಕೆ ಇತ್ತು ಅಂತ ತಿಳ್ಕೊಳ್ಳೋದಾದರೆ, ಕಾಂಟೆಕ್ಸ್ಟ್ ಅಂತಂದರೆ ನ್ಯೂಸ್ನಲ್ಲಿ ಯಾಕಿತ್ತು ಅಂತ ತಿಳ್ಕೊಳ್ಳೋದಾದರೆ, ಈ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಥವಾ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇತ್ತೀಚೆಗೆ ಈ ರಾಜಸ್ಥಾನದ ರಣಥಂಬೋರ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಒಂದು ಆಯೋಜನೆ ಮಾಡಬೇಕು ಅಂತ ಇರುವಂತಹ ರಣಥಂಬೋರ್ ಉತ್ಸವವನ್ನು ಆ ಒಂದು ಅರಣ್ಯ ಪ್ರದೇಶದ ಅಧಿಕಾರಿಗಳ ಅನುಮತಿ ಸಿಕ್ಕರೆ ಮಾತ್ರ ನಡೆಸಬಹುದು ಅಂತ ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನಿಂದ ಒಂದು ತೀರ್ಪನ್ನು ನೀಡಲಾಗಿದೆ. ಸೊ ಹೀಗಾಗಿ ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನ ನ್ಯೂಸ್ನಲ್ಲಿರುವುದರಿಂದ ಇದರ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಮುಖ್ಯವಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರುವುದೇನು ಅಂತಂದರೆ ಇದರ ಲೊಕೇಶನ್ ಆಗಿದೆ. ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನ ಲೊಕೇಟ್ ಆಗಿರುವುದು ರಾಜಸ್ಥಾನದಲ್ಲಿ ರಣಥಂಬೋರ್ ನ್ಯಾಷನಲ್ ಪಾರ್ಕ್ ಲೊಕೇಟ್ ಆಗಿದ್ದು, ಈ ಒಂದು ಫಿಸಿಕಲ್ ಜಾಗ್ರಫಿಕಲ್ ಲೊಕೇಶನ್ನ ನೋಡೋದಾದರೆ ಅರಾವಳಿ ಮತ್ತು ವಿಂಧ್ಯ ಬೆಟ್ಟಗಳ ಅಥವಾ ಈ ಅರಾವಳಿ ಮತ್ತು
ವಿಂಧ್ಯ ಪರ್ವತ ಶ್ರೇಣಿಗಳ ನಡುವೆ ಅದರ ಜಂಕ್ಷನ್ನಲ್ಲಿ ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನವನ್ನು ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ರೀತಿಯಾದಂತಹ ಪ್ರಾಣಿಗಳ ವೈವಿಧ್ಯತೆಯನ್ನು ನಾವು ರಣಥಂಬೋರ್ ರಾಷ್ಟ್ರೀಯ ಉದ್ಯಾನದಲ್ಲಿ ಕಾಣಬಹುದಾಗಿದೆ. ಮುಖ್ಯವಾಗಿ ಇಲ್ಲಿ ವಾಸಿಸುವಂತಹ ರಾಯಲ್ ಬೆಂಗಾಲ್ ಹುಲಿಗಳನ್ನು ಸಾಮಾನ್ಯವಾಗಿ ಈ ಒಂದು ನಾವು ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಾಣಬಹುದಾಗಿದೆ. ಈ ರಾಯಲ್ ಬೆಂಗಾಲ್ ಟೈಗರ್ಗಳನ್ನು ಹೊರತುಪಡಿಸಿ ಈ ಒಂದು ಪ್ರದೇಶದಲ್ಲಿ ಚಿರತೆಗಳಾಗಿರ್ಬೋದು, ನೀಲ್ಗಾಯ ಆಗಿರ್ಬೋದು, ಕಾಡು ಹಂದಿ ಆಗಿರ್ಬೋದು, ಸಾಂಬಾರ್, ಹೈನಾ, ಸೋಮಾರಿ ಕರಡಿ ಅಂತಂದರೆ ಸ್ಲಾತ್ ಬೇರ್ ಅಂತ ಏನು ಕರಿತೇವೆ ಅವುಗಳು, ಮತ್ತು ಈ ಚಿತಾಲ್ ಅನ್ನುವ ಪ್ರಾಣಿಗಳನ್ನು ಕೂಡ ಮುಖ್ಯವಾಗಿ ಈ ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಾವು ಕಾಣಬಹುದಾಗಿದೆ. ರಣಥಂಬೋರ್ನ ಪಕ್ಕದಲ್ಲಿರುವಂತಹ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಹುಲಿಗಳು ಮತ್ತು ಅವುಗಳ ಮರಿಯ ಸಂಖ್ಯೆ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಳಗೊಂಡಿದ್ದು 2019ಕ್ಕೆ 66 ಇದ್ದಂತಹ ಈ ಹುಲಿಗಳನ್ನು 2021ರಲ್ಲಿ 81ಕ್ಕೆ ಈ ಒಂದು ಹುಲಿಗಳ ಒಂದು ಸಂಖ್ಯೆ ಹೆಚ್ಚಾಗಿರುವಂತಹ ವಿಷಯವನ್ನು ನಾವು ಇದರಲ್ಲಿ ಗಮನಿಸಬಹುದಾಗಿದೆ. ಇನ್ನು ಈ ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನದ ಒಂದು ಇತಿಹಾಸವನ್ನು ನೋಡೋದಾದರೆ 1955ರಲ್ಲಿ ಸವಾಯಿ ಮಾಧೋಪುರ್ ಅರಣ್ಯದ ಪ್ರದೇಶವನ್ನು ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನ್ನಾಗಿ ಭಾರತ ಸರ್ಕಾರದಿಂದ ಸ್ಥಾಪನೆ ಮಾಡಲಾಯಿತು. ನಮಗೆಲ್ಲ ಗೊತ್ತಿರುವಂತೆ ಪ್ರಾಜೆಕ್ಟ್ ಟೈಗರ್ ಅನ್ನುವ ಈ ಹುಲಿ ಸಂರಕ್ಷಣೆಗಾಗಿ ಎಕ್ಸಿಕ್ಯೂಟ್ ಮಾಡಲಾದಂತಹ ಈ ಒಂದು ಯೋಜನೆಯನ್ನು 1973ರಲ್ಲಿ ವೆರಿ ಇಂಪಾರ್ಟೆಂಟ್, ಈ ಪ್ರಾಜೆಕ್ಟ್ ಟೈಗರ್ ಅನ್ನು ಭಾರತದಲ್ಲಿ ಯಾವ ವರ್ಷ ಸ್ಟಾರ್ಟ್ ಮಾಡಲಾಯಿತು ಅಂತಂದರೆ 1973 ಆಗಿದೆ. ಸೊ ಆ ಒಂದು ಸಂದರ್ಭದಲ್ಲಿ ಈ ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನವನ್ನು ಈ ಟೈಗರ್ ರಿಸರ್ವ್ ಅಂತ ಗುರುತಿಸಲಾಯಿತು. 1980 ನವೆಂಬರ್ 1ರಂದು ರಾಷ್ಟ್ರೀಯ ಉದ್ಯಾನವೆಂದು ರಣಥಂಬೋರನ್ನು ಘೋಷಿಸಲಾಯಿತು. ಅದಾದ ನಂತರ ಅದರ ಪಕ್ಕದಲ್ಲಿರುವಂತಹ ಕಾಡುಗಳಾದಂತಹ ಸವಾಯಿ ಮಾನ್ಸಿಂಗ್ ಅಭಯಾರಣ್ಯ ಮತ್ತು ಕೆಲದೇವಿ ಅಭಯಾರಣ್ಯವನ್ನು ಈ ಒಂದು ಸಂರಕ್ಷಿತ ಪ್ರದೇಶ ಅಂತ ಗುರುತಿಸಲಾಯಿತು. ಸೊ ನೆನ್ಪಿಟ್ಕೊಳ್ಳಿ, ಪ್ರಾಜೆಕ್ಟ್ ಟೈಗರ್ನಲ್ಲಿ ಕೂಡ ಈ ಒಂದು ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನ್ನು ಟೈಗರ್ ರಿಸರ್ವ್ ಅಂತ ಘೋಷಣೆ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ 1973ರಲ್ಲಿ ಟೈಗರ್ ಪ್ರಾಜೆಕ್ಟ್ ನಡೆದಿತ್ತು. ಪ್ರಾಜೆಕ್ಟ್ ಟೈಗರ್ ಅಂತ ಈ ಒಂದು ಯೋಜನೆಯನ್ನು ಭಾರತ ಸರ್ಕಾರದಿಂದ ನಡೆಸಲಾಗಿತ್ತು. ಅದಾದ ನಂತರ ಈ ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನ ಮುಖ್ಯವಾಗಿ ಎಲ್ಲಿದೆ ಅಂತ ಏನಾದರೂ ಕೇಳಿದರೆ ಇದು ರಾಜಸ್ಥಾನದಲ್ಲಿದೆ. ಈ ವಿಂಧ್ಯ ಮತ್ತು ಅರಾವಳಿ ಪರ್ವತ ಶ್ರೇಣಿಗಳ ಒಂದು ಜಂಕ್ಷನ್ ಪ್ರದೇಶದಲ್ಲಿ ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನವನ್ನು ನಾವು ಕಾಣಬಹುದಾಗಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಈ ಕೆಳಗಿನ ಯಾವ ಟೆಕ್ನಾಲಜಿ ಕಂಪನಿ ಅಥವಾ ಟೆಕ್ ಕಂಪನಿಯಿಂದ ಫ್ಲಡ್ ಹಬ್ ಅನ್ನುವ ಒಂದು ಪ್ರವಾಹ ಮುನ್ಸೂಚನೆಯನ್ನು ನೀಡುವಂತಹ ಪ್ಲ್ಯಾಟ್ಫಾರ್ಮನ್ನು ಪ್ರಾರಂಭ ಮಾಡಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಯಾವ ಕಂಪನಿ ಅಂತ ಹೇಳಬೇಕು. ಆಪ್ಷನ್ 1 ಸ್ಪೇಸ್ ಎಕ್ಸ್ ಅನ್ನುವ ಕಂಪನಿ, ಆಪ್ಷನ್ 2 ನಾಸಾ, ಆಪ್ಷನ್ 3 ಇಸ್ರೋ ಅಥವಾ ಆಪ್ಷನ್ 4 ಗೂಗಲ್ ಅಂತ ಇದೆ. ಈ ಪ್ರವಾಹಗಳ ಮುನ್ಸೂಚನೆಯನ್ನು ನೀಡುವಂತಹ ಪ್ಲ್ಯಾಟ್ಫಾರ್ಮ್ ಆದಂತಹ ಫ್ಲಡ್ ಹಬ್ ಅನ್ನು ಪ್ರಾರಂಭ ಮಾಡಿದಂತಹ ಸಂಸ್ಥೆ ಯಾವುದು ಅಂತಂದರೆ ಆಪ್ಷನ್ 4 ಗೂಗಲ್ ಆಗಿದೆ. ಸೊ ಟೆಕ್ನಾಲಜಿ ಜೈಂಟ್ ಅಂತ ಕರೆಯಲಾಗುವಂತಹ ಈ ತಂತ್ರಜ್ಞಾನದ ದೈತ್ಯ ಕಂಪನಿ ಅಂತ ಕರೆಯಲಾಗುವಂತಹ ಅಮೆರಿಕ ಮೂಲದ ಗೂಗಲ್ ಸಂಸ್ಥೆಯಿಂದ ಈ ಪ್ರವಾಹ ಮುನ್ಸೂಚನೆಗಳನ್ನು ನೀಡುವಂತಹ ಒಂದು ಫ್ಲಡ್ ಹಬ್ ಅನ್ನುವ ಒಂದು ಪ್ಲ್ಯಾಟ್ಫಾರ್ಮನ್ನು ಒದಗಿಸಲಾಗ್ತಾ ಇದೆ. ಸೊ ಮುಖ್ಯವಾಗಿ ಈ ಫ್ಲಡ್ ಹಬ್ ಹೆಸರಿನಲ್ಲೇ ಸೂಚಿಸುವಂತೆಯೇ ಪ್ರವಾಹಗಳ ಮುನ್ಸೂಚನೆಯನ್ನು ನೀಡುವಂತಹ ಈ ಒಂದು ವೇದಿಕೆಯನ್ನು ಗೂಗಲ್ನಿಂದ ನೀಡಲಾಗ್ತಾ ಇದ್ದು, ಪ್ರಕೃತಿ ವಿಕೋಪಗಳು ಅದರಲ್ಲಿ ಮುಖ್ಯವಾಗಿ ಈ ಒಂದು ಪ್ರವಾಹಗಳ ಮುನ್ಸೂಚನೆಯನ್ನು ಜನರಿಗೆ ತಿಳಿಯಪಡಿಸುವುದು ಮತ್ತು ಅಧಿಕಾರಿಗಳಿಗೆ ಆ ಒಂದು ಪ್ರವಾಹಗಳ ಸಂದರ್ಭದಲ್ಲಿ ಕೈಗೊಳ್ಳಲಾಗುವಂತಹ ಒಂದು ಆಕ್ಷನ್ ಪ್ಲಾನ್ಗಳನ್ನು ಪ್ಲಾನ್ ಮಾಡುವಂತೆ ಅವಕಾಶ ಮಾಡಿಕೊಡುವ ಒಂದು ಮುನ್ಸೂಚನೆಯನ್ನು ನೀಡುವಂತಹ ಫ್ಲಡ್ ಹಬ್ ಅನ್ನುವ ಒಂದು ಅಪ್ಲಿಕೇಶನನ್ನು ಡೆವಲಪ್ ಮಾಡಲಾಗಿದ್ದು, ಈ ಆ ಒಂದು ಫ್ಲಡ್ಗಳು ಅಥವಾ ಪ್ರವಾಹಗಳ ಸಂಭವಿಸಬಹುದಾದಂತಹ ಪ್ರದೇಶಗಳು ಅಥವಾ ಆ ಒಂದು ಸಮಯವನ್ನು ಸೂಚಿಸುವಂತಹ ಒಂದು ಅವಕಾಶವನ್ನು ಅನುಕೂಲವನ್ನು ಈ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಮಾಡಿಕೊಡಲಾಗ್ತಾ ಇದೆ. ಮುಖ್ಯವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಈ ಕೃತಕ ಬುದ್ಧಿಮತ್ತೆಯ ತಂತ್ರಜ್ಞಾನದ ಒಂದು ಸಹಾಯದಿಂದ ಡೆವಲಪ್ ಮಾಡಲಾದಂತಹ ಈ ಒಂದು ವೇದಿಕೆಯನ್ನು ಫ್ಲಡ್ ಹಬ್ ಅನ್ನುವ ಒಂದು ಪ್ಲ್ಯಾಟ್ಫಾರ್ಮನ್ನು ಈ ಪ್ರವಾಹಗಳ ಮುನ್ಸೂಚನೆ ಮಾಡುವ ಉದ್ದೇಶದಿಂದ ಭಾರತದಲ್ಲಿ ಮೊದಲ ಬಾರಿಗೆ 2018ರಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಅಂತಂದರೆ ಈಗ ರೀಸೆಂಟಾಗಿ ಇದರಲ್ಲಿ ಸಾಕಷ್ಟು ಅಪ್ಡೇಟ್ಸ್ಗಳನ್ನು ಮಾಡಲಾಗಿದೆ ಅಂತ ಕಾಂಟೆಕ್ಸ್ಟ್ನಲ್ಲಿದೆ. ಇದನ್ನು ಸ್ಟಾರ್ಟ್ ಮಾಡಿರುವಂತಹ ವರ್ಷ ಯಾವುದು ಅಂತಂದರೆ 2018 ಆಗಿದೆ. 2018ರಲ್ಲಿ ಮುಖ್ಯವಾಗಿ ಈ ನೈಸರ್ಗಿಕ ವಿಪತ್ತುಗಳಲ್ಲಿ
ಜನರನ್ನು ರಕ್ಷಿಸುವಂತಹ ಸಂದರ್ಭದಲ್ಲಿ ಈ ಪ್ರವಾಹಗಳನ್ನು ಮುನ್ಸೂಚನೆಯನ್ನು ಮತ್ತು ಅವುಗಳ ಸಂಭವಿಸಬಹುದಾದಂತಹ ಸಮಯ ಮತ್ತು ಲೊಕೇಶನ್ಗಳನ್ನು ನೀಡುವಂತಹ ಅವಕಾಶವನ್ನು ಫ್ಲಡ್ ಹಬ್ನಲ್ಲಿ ಮಾಡಿಕೊಡಲಾಗ್ತಾ ಇದ್ದು, ಅತ್ಯಂತ ಕಡಿಮೆ ಡೇಟಾ ಲಭ್ಯವಿರುವಂತಹ ಪ್ರದೇಶಗಳಲ್ಲೂ ಕೂಡ ಫ್ಲಡ್ ಹಬ್ ಏನಿದೆ ಕಾರ್ಯವನ್ನು ನಿರ್ವಹಿಸಲಿದೆ ಅಂತ ಈ ಗೂಗಲ್ನಿಂದ ಹೇಳಲಾಗ್ತಾ ಇದೆ. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ AI ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಫ್ಲಡ್ ಹಬ್ಬನ್ನು ಡೆವಲಪ್ ಮಾಡಲಾಗಿದೆ. ಮುಖ್ಯವಾಗಿ ಈ ಒಂದು ಫ್ಲಡ್ ಹಬ್ ಅನ್ನುವ ಪ್ಲ್ಯಾಟ್ಫಾರ್ಮ್ನಲ್ಲಿ ಸರ್ಚ್ ಇಂಜಿನ್, ಲೆನ್ಸ್ ಇಮೇಜಿಂಗ್ ರೆಕಾಗ್ನಿಷನ್ ವೈಶಿಷ್ಟ್ಯಗಳನ್ನು ಕೂಡ ಅಪ್ಡೇಟ್ ಮಾಡಲಾಗಿದ್ದು, ಈ ಒಂದು ಫೋಟೋಗಳು ಕ್ರೋಮ್ ರೀತಿಯಾದಂತಹ ಅವಕಾಶಗಳನ್ನು ಅಥವಾ ಒಂದು ಅಪ್ಲಿಕೇಶನ್ಗಳನ್ನು ಅವೈಲೇಬಲ್ ಮಾಡುವುದರಲ್ಲಿ ಫ್ಲಡ್ ಹಬ್ನಲ್ಲಿ ಅಳವಡಿಸಲಾಗಿದೆ ಅಂತ ನಾವು ತಿಳ್ಕೊಬೋದಾಗಿದೆ. ಸೊ ದಿಸ್ ವಾಸ್ ಅಬೌಟ್ ಫ್ಲಡ್ ಹಬ್ ಅನ್ನುವ ಒಂದು ಈ ಪ್ರವಾಹಗಳ ಮುನ್ಸೂಚನೆಯನ್ನು ನೀಡುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಆಗಿದೆ. ಇದನ್ನು ಡೆವಲಪ್ ಮಾಡಿರುವಂತಹ ಸಂಸ್ಥೆ ಯಾವುದು ಅಂತಂದರೆ ಗೂಗಲ್ ಆಗಿದೆ. ಸೊ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅನ್ನುವ ಟಾಪಿಕ್ನಲ್ಲಿ ಈ ಫ್ಲಡ್ ಹಬ್ ಕಂಪ್ಲೀಟಾಗಿ ನೀವು ಆ್ಯಡ್ ಮಾಡ್ಬೋದಾಗಿದೆ ಫ್ರೀಯಾಗಿ. ಸೊ ಈಗ ಈ ಒಂದು ಅಪ್ಲಿಕೇಶನನ್ನು ಡೆವಲಪ್ ಮಾಡಿದಂತಹ ಗೂಗಲ್ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಈ ಗೂಗಲ್ ಸಂಸ್ಥೆಯನ್ನು 4ನೇ ಸೆಪ್ಟೆಂಬರ್ 1998ರಲ್ಲಿ ಸಂಸ್ಥಾಪನೆ ಮಾಡಲಾಗಿತ್ತು. ಇದರ ಹೆಡ್ ಕ್ವಾರ್ಟರ್ ಇರುವುದು ಯುನೈಟೆಡ್ ಸ್ಟೇಟ್ಸ್ನ ಕ್ಯಾಲಿಫೋರ್ನಿಯಾ ರಾಜ್ಯದ ಮೌಂಟೇನ್ ವ್ಯೂ ಅನ್ನುವ ಒಂದು ನಗರದಲ್ಲಿ. ಈಗ ಸದ್ಯದ ಇದರ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರು ಅಂತಂದರೆ ಭಾರತ ಮೂಲದ ಸುಂದರ್ ಪಿಚೈ ಅವರಾಗಿದ್ದಾರೆ. ಇದರ ಮುಖ್ಯ ಕೋ-ಫೌಂಡರ್ಗಳು ಯಾರು ಅಂತಂದರೆ ಲ್ಯಾರಿ ಪೇಜ್ ಮತ್ತು ಸರ್ಗೆ ಬ್ರೈನ್ ಅನ್ನುವರು ಈ ಗೂಗಲ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಂತಹ ವ್ಯಕ್ತಿಗಳಾಗಿದ್ದು, ಇದರ ಪೇರೆಂಟ್ ಆರ್ಗನೈಸೇಷನ್ ಅಥವಾ ಪೋಷಕ ಸಂಸ್ಥೆ ಯಾವುದು ಅಂತಂದರೆ ಅಲ್ಫಾಬೆಟ್ ಇನ್ಕಾರ್ಪೊರೇಷನ್ ಆಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಅಬೌಟ್ ಗೂಗಲ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನ್ಯಾಲ್ಸಾ ಅಥವಾ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಫ್ ಇಂಡಿಯಾವನ್ನು ಯಾವ ವರ್ಷ ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ 1989, ಆಪ್ಷನ್ ಬಿ 1987, ಆಪ್ಷನ್ ಸಿ 1995 ಅಥವಾ ಆಪ್ಷನ್ ಡಿ 2002 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ 1995ರಲ್ಲಿ ಈ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಫ್ ಇಂಡಿಯಾ ನ್ಯಾಲ್ಸಾ ಅನ್ನುವ ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಪ್ರತಿ ವರ್ಷ 9ನೇ ನವೆಂಬರನ್ನು ರಾಷ್ಟ್ರೀಯ ಕಾನೂನು ಸೇವೆಗಳ ದಿನ ಅಥವಾ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಡೇ ಅನ್ನಾಗಿ ಆಚರಿಸಲಾಗುತ್ತೆ. ಸೊ ಇದರ ಒಂದು ಹಿನ್ನೆಲೆಯನ್ನು ನೋಡೋದಾದರೆ 1987ರ ಕಾಯ್ದೆಯಾದಂತಹ ಕಾನೂನು ಸೇವೆಗಳ ಪ್ರಾಧಿಕಾರ ಈ ಒಂದು ಕಾಯ್ದೆಯನ್ನು 1995ರಲ್ಲಿ ಅನುಷ್ಠಾನಗೊಳಿಸಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ನ್ಯಾಲ್ಸಾ ಅಥವಾ ಈ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಫ್ ಇಂಡಿಯಾ ಅನ್ನುವ ಸಂಸ್ಥೆಯನ್ನು 1995ರಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಸೊ ಆ ಒಂದು ಸಂದರ್ಭದಿಂದ ಆ ಒಂದು ವರ್ಷದಿಂದ ಪ್ರತಿ ವರ್ಷ 9ನೇ ನವೆಂಬರ್ ದಿನವನ್ನು ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ. ಮುಖ್ಯವಾಗಿ ಸಮಾಜದಲ್ಲಿರುವಂತಹ ದುರ್ಬಲ ವರ್ಗಗಳಿಗೆ ನ್ಯಾಯವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಈ ಕಾನೂನು ಸೇವೆಗಳನ್ನು ನೀಡುವಂತಹ ಒಂದು ಉದ್ದೇಶದಿಂದ ಈ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಈ ದುರ್ಬಲ ವರ್ಗಗಳು ಅಂತಂದರೆ ಪರಿಶಿಷ್ಟ ಪಂಗಡಗಳಿಗೆ ಸೇರಿದಂತಹ ಜನರು, ಪರಿಶಿಷ್ಟ ಜಾತಿಗಳು, ಮಹಿಳೆಯರಾಗಿರ್ಬೋದು, ಅಂಗವಿಕಲರು, ನೈಸರ್ಗಿಕ ವಿಕೋಪ ಸಂತ್ರಸ್ತರಾಗಿರ್ಬೋದು, ಮಾನವ ಕಳ್ಳ ಸಾಗಾಣಿಕೆ ಸಂತ್ರಸ್ತರಾಗಿರ್ಬೋದು, ಈ ರೀತಿಯಾದಂತಹ ದುರ್ಬಲ ವರ್ಗಗಳ ಜನರಿಗೆ ಕಾನೂನು ಸೇವೆಗಳನ್ನು ಒಂದು ಆಕ್ಸೆಸ್ ಮಾಡುವಂತಹ ಅವಕಾಶವನ್ನು ಈ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಡೇ ಅಥವಾ ಈ ಒಂದು ದಿನಾಚರಣೆಯ ದಿನದಂದು ನೀಡಲಾಗುತ್ತೆ. ಮುಖ್ಯವಾಗಿ ಈ ಕಾನೂನು ಸೇವಾ ಪ್ರಾಧಿಕಾರದ ಕಾಯ್ದೆ ಅಥವಾ ಈ ಒಂದು ನ್ಯಾಷನಲ್ ಲೀಗಲ್ ಸರ್ವಿಸಸ್ ಆ್ಯಕ್ಟ್ ಆ ಒಂದು ಪ್ರಾವಧಾನಗಳನ್ನು ಇಂಪ್ಲಿಮೆಂಟ್ ಮಾಡುವುದರಲ್ಲಿ ಮತ್ತು ಕಕ್ಷಿದಾರರ ಹಕ್ಕುಗಳ ಒಂದು ವಿವಿಧ ಅಂಶಗಳನ್ನು ಗಮನಿಸುವ ನಿಟ್ಟಿನಲ್ಲಿ ನ್ಯಾಯವನ್ನು ಒದಗಿಸುವ ಒಂದು ಉದ್ದೇಶಕ್ಕಾಗಿ ಈ ದಿನವನ್ನು ಆಚರಿಸಲಾಗ್ತಾ ಇದೆ. ಈ ಒಂದು ದಿನದಂದು ಮುಖ್ಯವಾಗಿ ದೇಶದಾದ್ಯಂತ ಕಾನೂನು ಸಹಾಯ ಶಿಬಿರಗಳು, ಲೋಕ್ ಅದಾಲತ್ಗಳು, ಕಾನೂನು ನೆರವು ನೀಡುವಂತಹ ಕಾರ್ಯಕ್ರಮಗಳನ್ನು ಈ ಒಂದು ನ್ಯಾಲ್ಸಾದಿಂದ ಏರ್ಪಡಿಸಲಾಗುತ್ತದೆ. ಈ ನ್ಯಾಲ್ಸಾ ಸಂಸ್ಥೆ ನ್ಯೂಸ್ನಲ್ಲಿರುವುದರಿಂದ ಇದರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡೋಣ. ರೀಸೆಂಟಾಗಿ ನಾವು ಒಂದು ಆರ್ಟಿಕಲ್ನಲ್ಲಿ ಲೋಕ್ ಅದಾಲತ್ಗಳು ಅಂತ
ಲಾಸ್ಟ್ ವೀಕ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಈ ಲೋಕ್ ಅದಾಲತ್ಗಳನ್ನು ಸ್ಥಾಪನೆ ಮಾಡಿ ಅಥವಾ ಈ ನಡೆಸುವಂತಹ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಕೇಳಲಾಗಿತ್ತು. ಸೊ ಲೋಕ್ ಅದಾಲತ್ಗಳನ್ನು ನಡೆಸುವಂತಹ ಸಂಸ್ಥೆ ಯಾವುದು ಅಂತಂದರೆ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಥವಾ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಈ ಲೋಕ್ ಅದಾಲತ್ಗಳನ್ನು ನೀಡಲಾಗುತ್ತೆ ಅಥವಾ ನಡೆಸಲಾಗುತ್ತೆ. 1995ರಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರವನ್ನು ಪ್ರಾರಂಭ ಮಾಡಲಾಗಿದ್ದು 1987ರ ಕಾಯ್ದೆಯನ್ನು ಜಾರಿಗೊಳಿಸುವಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾಯ್ದೆಯನ್ನು ಜಾರಿಗೊಳಿಸುವ ಒಂದು ನಿಟ್ಟಿನಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಮುಖ್ಯವಾಗಿ ನ್ಯಾಯಾಲಯಗಳಿಗೆ ಅಂದರೆ ಕೋರ್ಟ್ಗಳಿಗೆ ಕಾಂಪ್ಲಿಮೆಂಟರಿಯಾಗಿ ಸಹಾಯ ಮಾಡುವಂತಹ ನ್ಯಾಯ ಒದಗಿಸುವಂತಹ ಪ್ಲ್ಯಾಟ್ಫಾರ್ಮ್ಗಳಾದಂತಹ ಈ ಕಾನೂನು ಸಹಾಯ ಶಿಬಿರಗಳಾಗಿರ್ಬೋದು, ಲೋಕ್ ಅದಾಲತ್ಗಳು ಈ ಒಂದು ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇರುವಂತಹ ಕೇಸಸ್ಗಳನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇವೆ. ಅಷ್ಟೇ ಅಲ್ಲದೆ ಜನರಿಗೆ ಉಚಿತವಾಗಿ ಈ ಕಾನೂನು ನೆರವುಗಳನ್ನು ನೀಡುವುದರಲ್ಲಿ ಕೂಡ ನೆಲ್ಸಾ ಪ್ರಮುಖವಾಗಿ ಈ ಒಂದು ಉದ್ದೇಶದಿಂದ ಕೆಲಸವನ್ನು ಮಾಡ್ತಾ ಇದೆ ಅಂತ ನಾವು ತಿಳ್ಕೊಬೋದಾಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ರಾಷ್ಟ್ರೀಯ ಕಾನೂನುಗಳ ಸೇವೆಗಳ ಪ್ರಾಧಿಕಾರ. ಸೊ ಈ ನ್ಯಾಯಾಂಗಕ್ಕೆ ಸಂಬಂಧಿಸಿದಂತಹ ಯಾವುದೇ ಟಾಪಿಕ್ಸ್ಗಳಲ್ಲಿ ಕೂಡ ಈ ರೀತಿಯಾದಂಥ ಪಾಯಿಂಟ್ಸ್ಗಳನ್ನು ನೀವು ಆ್ಯಡ್ ಮಾಡ್ಬೋದು. ಇನ್ನು ಈ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಗಳು ಏನಾದರೂ ಬಂದರೆ ನೆಲ್ಸಾದ ಫುಲ್ ಫಾರ್ಮ್ ಏನಾದರೂ ಕೇಳ್ಬೋದು ನಿಮಗೆ, ಅಥವಾ ಈ ಒಂದು ನೆಲ್ಸಾವನ್ನು ಯಾವ ಒಂದು ವರ್ಷ ಪ್ರಾರಂಭ ಮಾಡಲಾಯಿತು ಅಂತ ಕೇಳಿದರೆ 1995 ಈಸ್ ದ ರೈಟ್ ಆನ್ಸರ್. ಅಷ್ಟೇ ಅಲ್ಲದೆ ಲೋಕ್ ಅದಾಲತ್ಗಳನ್ನು ನಡೆಸುವಂತಹ ಸಂಸ್ಥೆ ಯಾವುದು ಅಂತ ಏನಾದರೂ ಪ್ರಶ್ನೆ ಬಂದರೆ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಅಥವಾ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ರೀಸೆಂಟಾಗಿ ನಮ್ಮ ಭಾರತದ ಮುಖ್ಯ ನ್ಯಾಯಾಧೀಶರನ್ನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾರನ್ನು ಆಯ್ಕೆ ಮಾಡಲಾಯಿತು. ಸೊ ಅವರ ಹೆಸರೇನು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಆಪ್ಷನ್ 1 ಯು ಲಲಿತ್ ಅಂತ ಇದೆ, ಆಪ್ಷನ್ 2 DY ಚಂದ್ರಚೂಡ್ ಅಂತ ಇದೆ, ಆಪ್ಷನ್ 3 NM ನರವಾಣೆ ಅಂತ ಇದೆ, ಆಪ್ಷನ್ 4 SA ಬಾಬ್ಡೆ ಅಂತ ಇದೆ. ಸೊ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಗೊಂಡಂತಹ ವ್ಯಕ್ತಿ ಯಾರು ಅಥವಾ ಜಸ್ಟಿಸ್ ಯಾರು ಅಂತಂದರೆ ಜಸ್ಟಿಸ್ DY ಚಂದ್ರಚೂಡ್ ಅಂತ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. DY ಚಂದ್ರಚೂಡ್ ಅವರನ್ನು ಮುಖ್ಯ ನ್ಯಾಯಾಧೀಶರಾಗಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ರೀಸೆಂಟಾಗಿ ನೇಮಕ ಮಾಡಲಾಯಿತು. ಇವರು 50ನೇ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದು ಧನಂಜಯ್ ವೈ ಚಂದ್ರಚೂಡ್ ಅನ್ನುವುದು ಇವರ ಪೂರ್ಣ ಹೆಸರಾಗಿದೆ. ಸೊ ಈ ಮುಖ್ಯ ನ್ಯಾಯಮೂರ್ತಿಯಾಗಿ ಆಯ್ಕೆಗೊಂಡಂತಹ ಧನಂಜಯ್ ವೈ ಚಂದ್ರಚೂಡ್ ಅವರ ಒಂದು ಕರಿಯರ್ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಈಗ ಡಿಸ್ಕಸ್ ಮಾಡೋಣ. ನ್ಯಾಯಮೂರ್ತಿ ಚಂದ್ರಚೂಡ್ ಮತ್ತು ಅವರ ಪ್ರಮುಖ ತೀರ್ಪುಗಳ ಬಗ್ಗೆ ಈಗ ಡಿಸ್ಕಸ್ ಮಾಡೋಣ. 1959 11ನೇ ನವೆಂಬರ್ನಂದು ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಜನಿಸ್ತಾರೆ. ಅದಾದ ನಂತರ 2016 ಮೇ 13ರಂದು ಇವರನ್ನು ಉನ್ನತ ನ್ಯಾಯಾಲಯ ಅಂತಂದರೆ ಸುಪ್ರೀಂ ಕೋರ್ಟ್ಗೆ ಜಸ್ಟಿಸ್ ಆಗಿ ಇವರನ್ನು ಆಯ್ಕೆ ಮಾಡಲಾಗುತ್ತೆ. ಸೊ ಹಲವಾರು ಸಾಂವಿಧಾನಿಕ ಪೀಠಗಳು ಅಥವಾ ಕಾನ್ಸ್ಟಿಟ್ಯೂಷನಲ್ ಬೆಂಚ್ಗಳಲ್ಲಿ ಅಥವಾ ತೀರ್ಪುಗಳನ್ನು ನೀಡೋದರಲ್ಲಿ DY ಚಂದ್ರಚೂಡ್ ಅವರು ಭಾಗವಹಿಸಿದರು. ಅದರಲ್ಲಿ ಮುಖ್ಯವಾಗಿ ಅಯೋಧ್ಯೆ ಭೂ ವಿವಾದ ಸಂಬಂಧಿತವಾದಂತಹ ತೀರ್ಪನ್ನು ನೀಡುವುದಾಗಿರ್ಬೋದು, ಪ್ರೈವಸಿ ಅಥವಾ ಪ್ರಾಸ್ಟಿಟ್ಯೂಷನ್ಗೆ ಸಂಬಂಧಿಸಿದಂತಹ ತೀರ್ಪುಗಳನ್ನು ನೀಡುವುದರ ಒಂದು ಸಾಂವಿಧಾನಿಕ ಕಾನ್ಸ್ಟಿಟ್ಯೂಷನಲ್ ಬೆಂಚ್ಗಳನ್ನು ಒಂದು ಜಡ್ಜಸ್ಗಳ ಒಂದು ಪೀಠ ಏನಿರುತ್ತೆ ಅವುಗಳಲ್ಲಿ ಕೂಡ ಈ DY ಚಂದ್ರಚೂಡ್ ಅವರು ಭಾಗವಹಿಸಿದ್ರು. ಅಷ್ಟೇ ಅಲ್ಲದೆ ಸಾಕಷ್ಟು ಈ ಒಂದು ಲ್ಯಾಂಡ್ ಮಾರ್ಕಿಂಗ್ ಜಡ್ಜ್ಮೆಂಟ್ಗಳಲ್ಲೂ ಕೂಡ ಜಸ್ಟಿಸ್ DY ಚಂದ್ರಚೂಡ್ ಅವರು ಭಾಗಿಯಾಗಿದ್ದು, ಮುಖ್ಯವಾಗಿ IPC ಸೆಕ್ಷನ್ 377 ಸಲಿಂಗ ಸಂಬಂಧಗಳಿಗೆ ಕ್ರಿಮಿನಲ್ ಮಾಡುವಂತಹ ಈ ಒಂದು ಕಾಯ್ದೆಯನ್ನು ಸ್ಕ್ರ್ಯಾಚ್ ಔಟ್ ಮಾಡುವುದು ಅಥವಾ ರದ್ದುಗೊಳಿಸುವಂತಹ ಒಂದು ತೀರ್ಪನ್ನು ನೀಡುವುದರಲ್ಲಿ ಕೂಡ ಈ DY ಚಂದ್ರಚೂಡ್ ಅವರು ಭಾಗವಹಿಸಿದರು. ಅಷ್ಟೇ ಅಲ್ಲದೆ ಆಧಾರ ಯೋಜನೆಯ ಸಿಂಧುತ್ವ ಮತ್ತು ಶಬರಿಮಲೆಯಂತಹ ಮಹತ್ವದ ತೀರ್ಪುಗಳನ್ನು ನೀಡುವುದರಲ್ಲಿ ಕೂಡ ಆ ಒಂದು ಬೆಂಚಸ್ಗಳಲ್ಲೂ ಕೂಡ ಈ ಜಸ್ಟಿಸ್ DY ಚಂದ್ರಚೂಡ್ ಅವರು ಭಾಗವಹಿಸಿದರು. ಅಷ್ಟೇ ಅಲ್ಲದೆ ರೀಸೆಂಟಾಗಿ ಈ ಗರ್ಭಾವಸ್ಥೆಯ ವೈದ್ಯಕೀಯ ಗರ್ಭಪಾತ ಅಥವಾ MTP ಅಂತ ಏನು ಕರಿತೇವೆ, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ, ಈ ಒಂದು ಕೇಸ್ನಲ್ಲೂ ಕೂಡ ಈ ಮಹಿಳೆಯರಿಗೆ ತಮ್ಮ ಗರ್ಭಾವಸ್ಥೆಯನ್ನು ಅಥವಾ ಗರ್ಭಪಾತ ಮಾಡುವುದಕ್ಕೆ 20 ವಾರಗಳ ಒಂದು ಅವಕಾಶವನ್ನು 24 ವಾರಗಳವರೆಗೆ ಎಕ್ಸ್ಪಾಂಡ್ ಮಾಡಲಾಗಿತ್ತು. ಈ ಒಂದು ನಿರ್ಣಯದಲ್ಲಿ ಅವಿವಾಹಿತ ಮಹಿಳೆಯರಿಗೆ ಗರ್ಭಪಾತ ಮಾಡಿಸುವುದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಕೂಡ ಒಂದು ಲ್ಯಾಂಡ್ ಮಾರ್ಕಿಂಗ್ ಜಜ್ಮೆಂಟನ್ನು ರೀಸೆಂಟಾಗಿ ಈ ಜಸ್ಟಿಸ್ DY ಚಂದ್ರಚೂಡ್ ಅವರ ನೇತೃತ್ವದಲ್ಲಿ ತೀರ್ಪನ್ನು ಅಥವಾ ಜಜ್ಮೆಂಟನ್ನು ನೀಡಲಾಗಿತ್ತು. ಸೊ ಈ ರೀತಿಯಾದಂತಹ ಮಹತ್ವದ ಸೇವೆಯನ್ನು ಮಾಡಿದಂತಹ DY ಚಂದ್ರಚೂಡ್ ಅವರನ್ನು ಭಾರತದ 50ನೇ CJI ಅಥವಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಭಾರತದ ಮುಖ್ಯ ನ್ಯಾಯಮೂರ್ತಿಯನ್ನಾಗಿ
ಆಯ್ಕೆ ಮಾಡಲಾಗಿದೆ. ಸೊ ಅಕ್ಟೋಬರ್ 11ರಂದು ಈಗ ಇದಕ್ಕಿಂತ ಮುಂಚೆ ಇದ್ದಂತಹ ಉದಯ್ ಉಮೇಶ್ ಲಲಿತ್ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆದಂತಹ ಉದಯ್ ಉಮೇಶ್ ಲಲಿತ್ ಅವರಿಂದ DY ಚಂದ್ರಚೂಡ್ ಅವರನ್ನು ಮುಂದಿನ ನ್ಯಾಯಮೂರ್ತಿಯನ್ನಾಗಿ ಮಾಡಬೇಕು ಅಂತ ರೆಕಮೆಂಡೇಶನನ್ನು ನೀಡಲಾಗಿತ್ತು. ಅದಾದ ನಂತರ ಅಕ್ಟೋಬರ್ 17ರಂದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಈ DY ಚಂದ್ರಚೂಡ್ ಅವರನ್ನು ಆಯ್ಕೆ ಮಾಡಲಾಗಿತ್ತು. ಇವರ ಒಂದು ಕಾರ್ಯಾವಧಿಯ ಬಗ್ಗೆ ನೋಡೋದಾದರೆ ಈ DY ಚಂದ್ರಚೂಡ್ ಅವರು ನವೆಂಬರ್ 10, 2024ರವರೆಗೆ ಅಂದರೆ ಸುಮಾರು 2 ವರ್ಷಗಳವರೆಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ಭಾರತದಲ್ಲಿ ಮುಖ್ಯ ನ್ಯಾಯಮೂರ್ತಿಯಾಗಿ ಸೇವೆಯನ್ನು ಸಲ್ಲಿಸಲಿದ್ದಾರೆ. ಅಷ್ಟೇ ಅಲ್ಲದೆ ಇವರ ತಂದೆಯವರಾದಂತಹ YV ಚಂದ್ರಚೂಡ್ ಅವರು ಕೂಡ ಅತ್ಯಂತ ದೀರ್ಘಾವಧಿಯ ಮುಖ್ಯ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿದಂತಹ ಒಬ್ಬ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಾರೆ. ಇವರು ಫೆಬ್ರವರಿ 22, 1978ರಿಂದ ಜುಲೈ 11, 1985 ಅಂದರೆ 6.5 ವರ್ಷಗಳ ಕಾಲ YV ಚಂದ್ರಚೂಡ್ ಅವರು ಅಂತಂದರೆ ಈಗ ಮುಖ್ಯ ನ್ಯಾಯಮೂರ್ತಿಯಾದಂತಹ ಈ DY ಚಂದ್ರಚೂಡ್ ಅವರ ತಂದೆಯವರಾದಂತಹ YV ಚಂದ್ರಚೂಡ್ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಮುಖ್ಯ ನ್ಯಾಯಮೂರ್ತಿಯಾಗಿ ಸೇವೆಯನ್ನು ಸಲ್ಲಿಸಿದಂಥವರಲ್ಲಿ ಪ್ರಮುಖರಾಗಿದ್ದಾರೆ. ಸೊ ದ್ಯಾಟ್ ವಾಸ್ ಅಬೌಟ್ DY ಚಂದ್ರಚೂಡ್ ಆ್ಯಂಡ್ ಟುಡೇಸ್ ಆರ್ಟಿಕಲ್. ಮತ್ತೊಮ್ಮೆ ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ನಾವು ಈ ಏರೋಸಾಲ್ ಮಾಲಿನ್ಯದ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳ್ಕೊಂಡ್ವಿ. ಏರೋಸಾಲ್ ಅನ್ನೋದು ಒಂದು ಮಾಲಿನ್ಯಕಾರಕ ಅಂಶವಾಗಿದ್ದು ಇದು ಸಾಮಾನ್ಯವಾಗಿ ಇಂಧನಗಳನ್ನು ಅಥವಾ ಈ ಫಾಸಿಲ್ ಫ್ಯೂಯಲ್ಸ್ಗಳನ್ನು ಸುಡುವುದರಿಂದ ಕಂಡುಬರುವಂತಹ ಒಂದು ಮಾಲಿನ್ಯಕಾರಕ ಅಥವಾ ಪಲ್ಯೂಟೆಂಟ್ ಆಗಿದೆ ಏರೋಸಾಲ್. ಅದಾದ ನಂತರ ಮುಂದಿನ ಆರ್ಟಿಕಲ್ನಲ್ಲಿ ಈ ರಾಜಸ್ಥಾನದ ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಫ್ಲಡ್ ಹಬ್ ಅನ್ನುವ ಒಂದು ಗೂಗಲ್ನ ಅಪ್ಲಿಕೇಶನ್ ಅಥವಾ ಈ ಒಂದು ಆ್ಯಡ್ ಆನ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಪ್ರವಾಹದ ಮುನ್ಸೂಚನೆಯನ್ನು ನೀಡುವುದರಲ್ಲಿ ಫ್ಲಡ್ ಹಬ್ ಯಾವ ರೀತಿ ಕೆಲಸ ಮಾಡಲಿದೆ ಅಂತ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಗೂಗಲ್ ಸಂಸ್ಥೆಯ ಬಗ್ಗೆ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಫ್ ಇಂಡಿಯಾ ಮತ್ತು ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆಯ ಕುರಿತಾಗಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ನಮ್ಮ ಭಾರತದ ನೂತನ ಮುಖ್ಯ ನ್ಯಾಯಮೂರ್ತಿ ಅಥವಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ಧನಂಜಯ್ ವೈ ಚಂದ್ರಚೂಡ್ ಅವರನ್ನು ಆಯ್ಕೆ ಮಾಡಲಾಗಿದ್ದು 50ನೇ ಮುಖ್ಯಸ್ಥರಾಗಿ ಅಥವಾ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಇವರು ಅಧಿಕಾರವನ್ನು ಸ್ವೀಕರಿಸಿದ್ದರ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಹ್ಯಾವ್ ಅ ನೈಸ್ ಡೇ.